ಇದು ಸಿದ್ದರಾಮಯ್ಯವರ ಮತ್ತು ಅವರ ಏನು ಸರ್ಕಾರ ಅವರ ಒಂದು ಒಳ್ಳೆಯತನ, ಅದನ್ನ ಅವರು ದುರುಪಯೋಗ ಪಡಿಸಿಕೊಂಡು ಇವಾಗ ಕಾನೂನಿನ ಮುಖಾಂತರ ಅವ್ರಿಗೆ ತೊಂದರೆ ಕೊಡ್ಲಿಕ್ಕೆ ಹೊರಟಿರೋದನ್ನ ನಾವ್ಯಾರು ಸಹಿಸಿಕೊಳ್ಳಲಿಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ನಮ್ಮ ಈ ಒಂದು ವಿಚಾರದಲ್ಲಿ ಜಾಗೃತಿ ಮೂಡಿಸಬೇಕಾಗಿರೋದು ಏನಂದ್ರೆ, ನಮಗೆ ಗೊತ್ತಿರೋರಿಗೆ, ತಿಳಿದಿರೋರಿಗೆ, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ತಿಳಿದುಕೊಂಡಿರೋರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಜಾಗೃತಿ ಮೂಡಿಸಿ ಈ ಒಂದು ಕಾರ್ಯಕ್ರಮನ ಮೈಸೂರಿನಲ್ಲಿ ಯಶಸ್ವಿ ಮಾಡೋ ಮುಖಾಂತರ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನನ್ನದಕ್ಕೆ ಒಪ್ಪಿಗೆ ಇದೆ, ಅದನ್ನು ಮುಂದುವರ್ಸೋಣ. ಅಥವಾ ಡೇಟ್ ನಮ್ಮ ಕಲೀಂ ಅವರು ಏನೋ ಹಿಂದೆ ಮುಂದೆ ಹಾಕಳಿ ಅಂತ ಹೇಳಿದ್ರು, ಯಾವುದೋ ಹಬ್ಬ ಬರ್ತದೆ ಅಂತ ಹೇಳಿದ್ರು. ಸೊ ಅದರಿಂದ ಶನಿವಾರ ಭಾನುವಾರನೇ ಸರಿ ಅಂತ ಅನ್ಸುತ್ತೆ. ಸೊ ಅದಕ್ಕೆ ನಮ್ಗೆ ಒಪ್ಪಿಗೆ ಇದೆ. ಸ್ವಾಮಿ ಮುಖ್ಯಮಂತ್ರಿಗಳನ್ನ ಮಾತ್ರ ಮುಖ್ಯವಾಗಿ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಮುಖ್ಯಮಂತ್ರಿಯವರ ಮನೆಯವರು ಏನಿದ್ದಾರೆ ಅವರ ಹಕ್ಕಿ ಏನಿದೆ ಅದು ಮುಖ್ಯವಾಗಿ ಡಿಸ್ಕೌಟ್ ಆಗ್ತದೆ. ಒಂದು ಹೆಣ್ಣಿನ ಆಸ್ತಿ ಹಕ್ಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಮ್ಮ ಹೆಣ್ಮಕ್ಳು ಆಸ್ತಿ ಹಕ್ಕನ್ನು ಏನು ಕೊಟ್ಟು ಅವ್ರು ಅದ್ರ ಬಗ್ಗೆ ಯಾರು ಡಿಸ್ಕಸ್ ಮಾಡ್ತಾ ಇಲ್ಲ. ಈಗ ಅವ್ರು ಹೇಳ್ತಾ ಇದ್ದಾರೆ ಮನೆಯಿಂದ ಒಂದು ತವರು ಮನೆಯಿಂದ ಬಂದಂತ ಹುಡುಗರೇನೋ ಏನೋ ಒಂದು ಹೇಳ್ತಾ ಇದ್ದಾರೆ. ಇದೆಲ್ಲರ ನಡುವೆ ಈ ಒಂದು ಆಸ್ಪೆಕ್ಟ್ ಏನಿದೆಯಲ್ಲ, ಹೆಣ್ಣಿನ ಹಕ್ಕಿನ ವಿಷಯ ಏನಿದೆಯಲ್ಲ, ಇದು ಯಾರು ಮಾತಾಡ್ತಾ ಇಲ್ಲ. ನನ್ನ ಪ್ರಕಾರ ಇದು ಮುಖ್ಯವಾದ್ದು. ಬಿಜೆಪಿ ಅಂಡ್ JDS, these both the parties are disputing the right of a woman. ಅವರ ಆಸ್ತಿಯ ಹಕ್ಕನ್ನ ಅವರು ಕಿತ್ಕೊಳ್ಳೋ ತರ ಮಾಡ್ತಾ ಇದ್ದಾರೆ. ಸೊ ಇದು ನನ್ನ ಪ್ರಕಾರ ಒನ್ ಆಫ್ ದ ಇಂಪಾರ್ಟೆಂಟ್ ಎಲಿಮೆಂಟ್ ಅಂತ ಅನ್ಸುತ್ತೆ. ಇದನ್ನು ಕೇಂದ್ರಿತವಾಗಿನೂ ಕೂಡ ನೀವು ಹೋರಾಟಗಳನ್ನ ರೂಪಿಸಬಹುದು ಅಂತ ನನ್ನ ಅಭಿಪ್ರಾಯ. ಪ್ರತಿಯೊಬ್ರು ಕನಿಷ್ಠ 2 ಹೆಣ್ಮಕ್ಳನ್ನಾದ್ರು ನಮ್ಮ ಜೊತೆಗೆ ಕರ್ಕೊಂಡು ಬರ್ತೀವಿ ಅನ್ನುವಂತ ಒಂದು ನಮಗಾದ್ರೆ ಒಂದು ಬದ್ಧತೆಯನ್ನ ತೋರಿಸಿದ್ರೆ ಅವಾಗ ಅಲ್ಲಿ ನೋಡುವಾಗ ಅದು ಏನೋ ಒಬ್ರು ಯಾವುದೋ ಒಂದು ಗುಂಪು ಮಾಡೋದಲ್ಲ, ಎಲ್ಲರೂ ಸೇರಿ ಎಲ್ಲ ನಾಗರಿಕರು ಸೇರಿ ಮಾಡ್ತಾ ಇದ್ದಾರೆ ಅಂತ. ಈಗ ನಾವು ಒಂದು 3 ಜನ ಇಲ್ಲಿ ಕಾಣುವ ಹಾಗೆ ಅಲ್ಲಿಯೂ ಕಂಡ್ರೆ ಹೆಣ್ಮಕ್ಳಿಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಅನ್ಸ್ಬಿಡುತ್ತೆ. ನಾನು ನನ್ನ ಕಡೆಯಿಂದ ಯಾರ್ಯಾರನ್ನು ಕರ್ಕೊಂಡು ಬರೋಕ್ಕಾಗುತ್ತೆ ಆಶೀನ ಪ್ರತಿಯೊಬ್ರು ಮಾಡಿದ್ರೆ ಈ 3 ಸಂಗತಿಯ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡಿದ್ರೆ ಹೆಚ್ಚು ಸೂಕ್ತ ಅಂತ ನಾನು ಅನ್ಕೊಂಡೆ. ಯಾರು ಪ್ರಜಾಪ್ರಭುತ್ವ ಆಶಯಗಳನ್ನ ಗಟ್ಟಿಯಾಗಿ ಮಾತಾಡ್ತಾರೆ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಜನರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ, ಅಂತವ್ರನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡಕ್ ಹೋಗ್ಬೋದು. ಅದೇ ಈಗ ಸಿದ್ದರಾಮಯ್ಯ ಅವರು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಮೇಲೆ ಬಹಳಷ್ಟು ಗಟ್ಟಿಯಾಗಿ ಧ್ವನಿ ಎತ್ತುವಂತರು ಮತ್ತು ಕೋಮುವಾದಿಗಳು ಜಾತಿವಾದಗಳು ಎರಡೂ ಒಂದಾಗಿದ್ದಾರೆ. ಬಿಜೆಪಿ JDS ಹೆಚ್ಚಾಗಿ ಕೋಮುವಾದಿಗಳು ಮತ್ತು ಜಾತಿವಾದಿಗಳು ಸೇರ್ಕೊಂಡು ಕಿತ್ತೂರಿ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನ ಅಂದ್ರೆ ಸಂವಿಧಾನದ ಹಕ್ಕನ್ನು ಚಲಾಯಿಸೋದಿದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರಲ್ಲ, ಯಾರು ಸಂವಿಧಾನದ ಕುರ್ಚಿದ ಅಧಿಕಾರದ ಕುರ್ಚಿನ ಕೂತ್ಕೋತಾರಲ್ಲ, ಚಲಾಯಿಸ್ತಾರಲ್ಲ, ಅವರು ಅಲ್ಲಿ ಬಹಳ ಪ್ರಮುಖವಾಗಿರ್ಬೇಕು ಅಂತ. ಸೊ ಸಿದ್ದರಾಮಯ್ಯ ನಾಯಕರು ಇದ್ರೆ ಜಾತ್ಯತೀತವಾಗಿ ನಮ್ಗೆಲ್ಲ ಅನುಕೂಲ ಆಗ್ತದೆ, ಸಂವಿಧಾನದ ಆಶಯಗಳು ಜಾರಿ ಆಗ್ತದೆ, ಅವ್ರಿಗೆ ಅದು ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ಈ ಕಿತ್ತೂರಿನ ಮಾಡ್ತಾ ಇರೋದು 24, 25ನೇ ತಾರೀಕು ಬಹಳ ವ್ಯವಸ್ಥಿತವಾಗಿ ಬಹಳ ಗಂಭೀರವಾಗಿ ನಾವು ಅದಕ್ಕೆ ಸಿದ್ಧರಾಗಿ ಬರೋಣ ಅಂತ ಹೇಳ್ತಾ ಮುಂದಿನ ತಾವೆಲ್ಲ ಸಲಹೆ ಕೊಡ್ತೀವಿ. ಇವತ್ತು ಪರಿಸ್ಥಿತಿ ಒಬ್ಬ ರೌಡಿ ಇದ್ದಾಗ ಏಕಾಏಕಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಪಾಯಿಂಟ್ ಮಾಡಿದ್ರೆ ಹೆಂಗಾಗುತ್ತೆ ಹೈಸ್ಕೂಲ್? ಆತರ ಒಬ್ಬ ರೌಡಿ ಶೀಟರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಈ ದೇಶ ಪ್ರಜಾಪ್ರಭುತ್ವ ದೊಡ್ಡ ದೇಶ. ನಾನು ಹೇಳ್ತಾ ಇಲ್ಲ ರೌಡಿ ಶೀಟರ್ ಅಂತ. CBI ಈ ದೇಶದ ಪ್ರತಿ ಒಂದು ಏನ್ ಸಂಸ್ಥೆಗಳಿವೆ, ತನಿಖಾ ಸಂಸ್ಥೆಗಳು, ಅವನ್ನೆಲ್ಲವನ್ನು ಅಸ್ತ್ರವಾಗಿ ಉಪಯೋಗಿಸಿಕೊಂಡು ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ನಾಶ ಮಾಡಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಇವತ್ತು ಗವರ್ನರ್ಗಳು ಸಮಸ್ಯೆ, ಗವರ್ನರ್ ಏನ್ ಮಾಡ್ತಾ ಇದ್ದಾರೆ, ಯಾಕೆ ಗವರ್ನರ್ಗಳು ಉಪಯೋಗಿಸ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ? ಎಲ್ಲಾ ರಾಜ್ಯಗಳಲ್ಲೂ ಇದೇ ತರ ಆಗ್ತಾ ಇದೆ. ದಕ್ಷಿಣ ರಾಜ್ಯಗಳಲ್ಲಿ ಮತ್ತೆ ವೆಸ್ಟ್ ಬೆಂಗಾಲಲ್ಲಿ ನಮಗೆ ಪ್ರಜಾಪ್ರಭುತ್ವ ನಿರಂತರ ಆಘಾತಕಾರಿಯಾದಂಥ ಸನ್ನಿವೇಶ ನಾವು ತಲುಪಿದ್ದೀವಿ. ಇದನ್ನ ಬಹಳ ಹುಷಾರಾಗಿ ಯಾವ ರೀತಿ ನಾವು ಮತ್ತೆ ಇದನ್ನ ಸಂಸ್ಥೆ ಅಂತ ಜನ ಇದ್ದಾರೆ. ಇವತ್ತು ಸರ್ಕಾರ ಇದೆ, ಕಾಂಗ್ರೆಸ್ ಬೇಕೇ ಬೇಕಾಗುತ್ತೆ ಸರ್ಕಾರ. ಇದು ಪ್ರಜಾಪ್ರಭುತ್ವ ಸರ್ಕಾರ ಅಂತ ಇರಲೇಬೇಕಾಗುತ್ತೆ. ಹಿಂಗೆ ಪ್ರತಿಯೊಂದು ಹಂತದಲ್ಲೂ ಈ ರೌಡಿ ಶೀಟರ್ಗಳನ್ನೇ ಸಂವಿಧಾನ ಬುಡಮೇಲು ಮಾಡೋದು, ಸಂವಿಧಾನದ ಆಯ್ಕೆ ಆದಂತ ಪ್ರಜಾಪ್ರಭುತ್ವ ಸರ್ಕಾರವನ್ನು ಕಿತ್ತಾಕ ಪ್ರಯತ್ನ ಮಾಡೋದು, ಎಲ್ಲವನ್ನೂ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಬದಲೇಬಾರದು ತರ ಮಾಡೋದು, ಈ ರೀತಿಯಾದಂತಹ ಸನ್ನಿವೇಶಕ್ಕೆ ನಾವು ಸಿಗಾಕೊಂಡಿಲ್ಲ.
ನಮ್ದು ಕಳೆದ 2 ದಿನದ ಅಹೋರಾತ್ರಿ ಧರಣಿಗೆ ನಮಗೆ ಜನಸಂಖ್ಯೆ ಕಮ್ಮಿ ಆಯಿತು. ಅದರಲ್ಲೂ ರಾತ್ರಿ ನಮಗೆ ಹಾಡುಗಾರರು ಬೇಕು, ನೀರುಗಾರರು, ಜೊತೆಗೆ ಹೋರಾಟದ ಹಾಡುಗಾರರನ್ನು ಕರೆಸೋದು ಸೂಕ್ತ. ರಾತ್ರಿ ಪೂರ್ತಿ ನಾವು ಚೆನ್ನಾಗಿ ಎಂಗೇಜ್ ಆದರೆ ಅದನ್ನ ಧ್ವನಿ ಬೇರೆ ಆಗುತ್ತೆ. ಸಂಡೆ ಆದ್ರಿಂದ ಹೆಚ್ಚು ಜನ ಸೇರುವ ಸಾಧ್ಯತೆ ಇದೆ. ಜನ ಬರುವ ಹಾಗೆ ನಾವು ವ್ಯವಸ್ಥೆ ಮಾಡ್ತೀವಿ, ಅಂದರೆ ಕಮ್ಯುನಿಕೇಟ್ ಮಾಡ್ತೀವಿ ಅಂತ ನಾನು ಸ್ನೇಹಿತರೆ, ಅಖಂಡ ಬಹುಮತವನ್ನ ಪಡೆದು ಅಧಿಕಾರಕ್ಕೆ ಬಂದು ಬಹುಜನರ ಆಶಯಗಳನ್ನ ಅರ್ಥಪೂರ್ಣವಾಗಿ ಏನು ಅದನ್ನ ನಿರ್ವಹಿಸಿದಂತಹ ಒಂದು ಜನಪರವಾದಂತಹ ಸರ್ಕಾರದ ವಿರುದ್ಧ ಸಂವಿಧಾನ ವಿರೋಧಿ ಈಗಾಗಲೇ ಹೇಳಿದಿರಿ, ಮತ್ತೆ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಗಳು ಏನು ದಬ್ಬಾಳಿಕೆಯನ್ನ ನಡೆಸ್ತಾ ಇದ್ದಾವೆ ಅದ್ರ ಬಗ್ಗೆ ನಮ್ಮ ಹೋರಾಟ. ಅದು ಪಕ್ಷಾತೀತವಾಗಿರುತ್ತೆ, ಜಾತ್ಯತೀತವಾಗಿರುತ್ತೆ, ಅದರಲ್ಲಿ ಸಂಶಯ ಬೇಡ. ಈಗ ನಮ್ಮ ಇದು ಹೋರಾಟದ 2ನೇ ಹೆಜ್ಜೆ. ಒಂದು ಹೆಜ್ಜೆಯನ್ನ ನಾವು ಆಗ್ಲೇ ಇಟ್ಟಿದ್ವಿ, 2ನೇ ಹೆಜ್ಜೆ ಗಟ್ಟಿಯಾಗಿರ್ಬೇಕು. ಯಾಕಂದ್ರೆ ಈಗ ನಮ್ಮ ಹೋರಾಟ ಇರ್ತಕ್ಕಂಥದ್ದು ಕರ್ನಾಟಕದ ಮನೆ ಮನೆಗೂ ತಲುಪಿದಂತಹ ಸರ್ಕಾರದ ಉಳಿವಿಗಾಗಿ. ಮತ್ತೆ ಇವತ್ತು ಬಿಂಬಿಸಲಾಗಿರ್ತಕ್ಕಂಥ ಹಗರಣ ಏನಿದೆ, ಆ ಹಗರಣ ಈ ಸರ್ಕಾರದ ಅವಧಿಯಲ್ಲಿ ನಡೆದದ್ದಲ್ಲ. ಅದು 2021ರಲ್ಲಿ ನಡೆದದ್ದು. ಆಗ ಅಧಿಕಾರದಲ್ಲಿದ್ದವರು ನೈತಿಕ ಹೊಣೆ ಹೊತ್ತು ರಾಜಕಾರಣದಿಂದಲೇ ಅವರು ನಿವೃತ್ತಿಯನ್ನ ಪಡೆಯಬೇಕು. ಯಾಕಂದ್ರೆ ವಾದಕ್ಕಾಗಿ ವಾದ ಅಂದಾಗ ಈ ರೀತಿಯ ವಾದಗಳನ್ನ ಮಂಡಿಸಬೇಕಾಗುತ್ತೆ. ಇಲ್ಲಿ ಇದರ ಬೇರೆ ಬೇರೆ ಚಹರೆಗಳನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ, ಇಲ್ಲಿದ್ದೀರಿ. ಆದ್ರೆ ನನ್ನದೊಂದು ಸಲಹೆ ಏನು ಅಂದ್ರೆ, ಈ ಸಂದರ್ಭದಲ್ಲಿ ಯಾಕಂದ್ರೆ ಅತ್ಯಲ್ಪಾವಧಿ ಇದೆ ನಮಗೆ ಅಲ್ವಾ, ಈ ಅತ್ಯಲ್ಪಾವಧಿಯಲ್ಲಿ ನೋಡಿ 5 ಗಂಟೆಗೆ ನಮ್ಮ ಪ್ರತಿಭಟನೆ ಆರಂಭ ಆಗ್ತದೆ. ಅದು ಮೌನ ಪ್ರತಿಭಟನೆ ಅಲ್ಲ, ಮೌಖಿಕ ಪ್ರತಿಭಟನೆ ಅಲ್ವಾ. ಆ ಮೌಖಿಕ ಪ್ರತಿಭಟನೆ ಆಗಿರೋದ್ರಿಂದ ಸಂಜೆ 5ಕ್ಕೆ ಆರಂಭವಾಗ್ತಕ್ಕಂಥ ನಮ್ಮ ಪ್ರತಿಭಟನೆ ಬಹುಶಃ 9 ಗಂಟೆಯವರೆಗೆ ಅದು ನಡೆಯುತ್ತೆ ಗಡಿಯಾರದ ಚೌಕದಲ್ಲಿ. ಆಗ ಅತ್ಯಂತ ಏನು ವಿಶ್ವಾಸಾರ್ಹ ವ್ಯಕ್ತಿಗಳನ್ನ ನಾವು ಅಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಅವರು ಜಾತ್ಯತೀತರಾಗಿರ್ಬೇಕಾಗುತ್ತೆ, ಕಾನೂನು ತಜ್ಞರಾಗಿರ್ಬೇಕಾಗ್ತದೆ, ವಿಪುಲವಾದಂತಹ ರಾಜಕೀಯ ಅನುಭವವನ್ನ ಇರಬೇಕಾಗುತ್ತೆ. ಅಂತಹವರನ್ನ ಅಲ್ಲಿ ಮಾತುಗಾರಿಕೆಗೆ ನಾವು ಆಯ್ಕೆ ಮಾಡ್ಕೊಳ್ಬೇಕಾದಂತಹ ಜವಾಬ್ದಾರಿಯನ್ನ ಇಲ್ಲಿ ಉಪಸ್ಥಿತವಾಗಿರ್ತಕ್ಕಂಥ ನಿಮ್ಮ ಮೇಲೆ ಇದೆ. ಇಡೀ ದೇಶಕ್ಕೆ ತಿರುಗಿ ನೋಡುವ ರೀತಿಯಲ್ಲಿ ಸ್ಟೇಟ್ ತೆರಿಗೆ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಏನು ಕಾರ್ಯಕ್ರಮ ಮಾಡಿದ್ರು, ಆ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ನ್ಯೂಸ್ ಕೂಡ ಆಯಿತು. ಈ 2024ನೇ ಇಸ್ವಿಯಲ್ಲೂ ಪರಸ್ಪರ ಆಲೋಚನೆ ಇಟ್ಕೊಂಡು ಯುವಕರಿಗೆ ಮಾರ್ಗದರ್ಶನ ನೀಡಿದ ಸಂವಿಧಾನದ ಬಿಕ್ಕಟ್ಟುಗಳು ತಲೆದೋರಿದಾಗ ನಾವು ಮುಂಚೂಣಿಯಲ್ಲಿ ಇದ್ದೇವೆ ಅನ್ನೋ ಸಂದೇಶವನ್ನು ಸಾರ್ತಾ ನಮ್ಮ ಜೊತೆಗೆ ಸಹಕಾರಿಗಳಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಹೃದಯಪೂರ್ವಕ ನಮಸ್ಕಾರಗಳಾಗಿದೆ. ನಾನೇನು ಅವ್ರು ಏನು ಹೇಳಿದರೆ 3 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ ಸರ್. ಕಳೆದ ಬಾರಿ ಏನು 40 ಗಂಟೆಗಳ ಕಾಲ ಅಹೋರಾತ್ರಿ ಧರಣಿಯನ್ನು ಮಾಡಿದ್ವಿ. ಅಲ್ಲಿ ರಾತ್ರಿ ಹೊತ್ತಲ್ಲಿ ನಮಗೆ ಸಮಸ್ಯೆ ಆಯ್ತು. ನಮ್ಮ ಗುರುಗಳು ಹೇಳಿದಾಗೆ ಅದೇನಂದ್ರೆ ಸರ್, ರಾತ್ರಿ ಹೊತ್ತು ನಾವು ಏನು ನಮ್ಮ ಹಾಡುಗಾರ ಇರ್ಬೋದು, ಕ್ರಾಂತಿಗೀತರು ಇರ್ಬೋದು, ಮೇಲೆಯವರು ಕರೆಸ್ತೀವಿ. ಅವ್ರು ನಾವು ಒಂದು ಬ್ಯಾಚ್ ವೈಸ್ ಮಾಡ್ಕೊಂಡ್ರೆ ಒಂದು 3-4 ಗಂಟೆಗಳ ತನಕ ಒಂದೊಂದು ಬ್ಯಾಚ್ ಮಾಡ್ಕೊಂಡ್ರೆ ಇಡೀ ರಾತ್ರಿ ಅದು ಯಶಸ್ವಿಯಾಗಿ ನಡೀಬಹುದು ಅಂತ ಒಂದು ವಾರ ಸರ್. ಮತ್ತೊಂದು, ಈ ಮಾತುಗಾರಿಕೆಗೆ ಅವಕಾಶ ಕೊಡೋಕ್ಕಿಂತ ಈ ತುಣುಕು ನಾಟಕಗಳನ್ನ ಸಮಾಜಕ್ಕೆ ಸಂದೇಶ ಸಾರುವಂತ ತುಣುಕು ನಾಟಕಗಳನ್ನ ಒಂದು 5-10 ನಾಟಕಗಳನ್ನ ಮಾಡಿಸಿದ್ರೆ ಅದು ನಮ್ಮ ರಂಗಕರ್ಮಿಗಳಿಗೂ ಒಂದು ಅವಕಾಶವನ್ನು ಕೊಟ್ಟಂಗಾಗ್ತದೆ.
ಮತ್ತೆ ಸಮಾಜಕ್ಕೆ ನೇರವಾಗಿ ಸಂದೇಶ ಮುಟ್ಟಿದಾಗ ಆ ಕರಪತ್ರ ಮಾಡುವಾಗ ಬಹಳ ಮುಖ್ಯವಾಗಿ ನಾವು RSS ಮತ್ತೆ ಬಿಜೆಪಿ ಸರ್ಕಾರ ಯಾವ ರೀತಿ ಕೇಂದ್ರ ಸರ್ಕಾರ ಅಧಿಕಾರಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದೆ, ಇದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಯಾವ ರೀತಿ ದಾಳಿ ಆಗ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ನಾವು ಹೇಳಿದಾಗೆ ಯಾರು ವ್ಯಕ್ತಿ ಪರವಲ್ಲ, ನಾವು ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದಾಗ ಇವ್ರು ಯಾವ ತರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋದನ್ನ ನಾವು ಜನರಿಗೆ ತಿಳಿಸ್ಬೇಕಾಗುತ್ತೆ. ಕರಪತ್ರ ಎಷ್ಟು ನಾವು ಹೋದ್ರೆ ಬೇರೆ ಪ್ರಶ್ನೆ ಆದ್ರೆ ನಾವು ಅವ್ರ ಜೊತೆ ಚರ್ಚೆಗೆ ನಿಂತಾಗ ಆ ಮಾರ್ಕೆಟ್ ಬಂದಾಗ ಸಾಮಾನ್ಯ ಜನಕ್ಕೆ ಆಗ್ಲೇ ಮಾತಾಡೋದು ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ, ಅದನ್ನ ಮಾತಾಡೋಣ, ಒಬ್ರಿಗೊಬ್ರು ಮಾತಾಡೋಣ. ನಮ್ಮ ಈ ದೊಡ್ಡ ಸೌಂಡ್ ಆಗುವಾಗ ಎಲ್ಲ ತಿರುಗಿ ನೋಡ್ತಾರೆ. ಕರಪತ್ರ ಮಾಡೋದು ಮುಖಾಂತರ ಇವ್ರು ಯಾವ ತರ ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವ ದಾಳಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ನಾವು ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಅವ್ರು ಇವ್ರನ್ನ ಟಾರ್ಗೆಟ್ ಮಾಡುವಾಗ ನಮ್ಮ ಟಾರ್ಗೆಟ್ ಹೋಗ್ಬೋದು ಬಿಜೆಪಿ ಮತ್ತೆ RSS ಅವ್ರನ್ನೇ ಇಟ್ಕೊಂಡು ಮಾಡ್ಬೇಕು. ಅದರಿಂದ ಗೊತ್ತಿದೆ ನನಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲಿ ನಂದು ಅಂತ ಎರಡು ಮನವಿ, ಮತ್ತೆ ದುರಾಜ್ ಸರ್ಗೆ ಮತ್ತೆ ಶಿವರಾಮ್ ಸರ್ಗೆ ಏನ್ ಮನವಿ ಅಂದ್ರೆ, ಇಲ್ಲಿ ರಾಜಕೀಯ ತರಲ್ಲ ಅಂತ ಹೇಳ್ತಿದ್ರು ದುರಾಜ್ ಸರ್. ತುಂಬಾ ಒಳ್ಳೆಯ ಅಭಿಪ್ರಾಯ. ಚಿಂತಕರು, ಸಾಹಿತಿಗಳು, ಸಂಘಟನೆಗಳು ಹೆಚ್ಚಿನ ಸಂಖ್ಯೆ ಬರಬೇಕು. ರಾಜಕೀಯವರು ಬೇಡವೇ ಬೇಡ, ಏನಕ್ಕೆ ಬೇಡ ಅಂತ ನನ್ನ ಒಂದು ಅಭಿಪ್ರಾಯ ಹೇಳ್ತಿರೋದು. ನಾನೇನು ದುರುದ್ದೇಶ ಇಟ್ಕೊಂಡು ಹೇಳ್ತಿಲ್ಲ. ರಾಜಕೀಯದಲ್ಲಿ ಯಾಕೆ ಬೇಡ ಅಂದ್ರೆ, ಇವತ್ತಿನ ದಿನ ಮೀಡಿಯಾ ಪವರ್ಫುಲ್ ಆಗಿದೆ. ಇದು ಕಾಂಗ್ರೆಸ್ಗೆ ಸೇರ್ಕೊಂಡು ಕಾಂಗ್ರೆಸ್ ಅವರೇ ಮಾಡಿದ್ರು ಅಂತಾನೇ ಬಂದ್ಬಿಡುತ್ತೆ. ಚಿಂತಕರು, ಸಾಹಿತಿಗಳಿಗೂ ಬೆಲೆ ಇದ್ದಂಗೆ ಆಗ್ಬಿಡುತ್ತೆ ಅವತ್ತು ನಾವು ಕಾರ್ಯಕ್ರಮ ಮಾಡೋದು. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತ್ಯಗಳು, ಚಿಂತಕರು, ಸಂಘಟನೆಗಳ ಇನ್ನೊಂದು ವಿಚಾರ ಏನು ಅಂದ್ರೆ, ಕೆಲವೊಂದು ಸಮುದಾಯಗಳ ಮುಖಂಡರು ಬರಬೇಕು ಅಂತ ನನ್ನ ಆಸೆ. ಯಾರು ಬರ್ತಾ ಇಲ್ಲ ಸಮುದಾಯ ಮುಖಂಡರು. ಸಮಪಾಲು ಅಂತ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ಯಾರು ಬರ್ತಾ ಇಲ್ಲ ಸಮುದಾಯದಲ್ಲಿ. ತುಂಬಾ ದೊಡ್ಡ ಸಮುದಾಯದವರ ಮುಖಂಡರುಗಳು ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಇದುವರೆಗೂ ಸಿದ್ದರಾಮಯ್ಯನ ಬಗ್ಗೆ. ಫಲಾನುಭವಿಗಳಾಗಿದ್ದಾರೆ, ಅದೊಂದು ದುಃಖದ ವಿಚಾರ. ಅದಕ್ಕೆ ನಾನು ಹೇಳ್ತಾ ಇರೋದು, ಅವತ್ತಿನ ದಿನದಲ್ಲಿ ಸಮುದಾಯ ಮುಖಂಡರುಗಳು ತುಂಬಾ ಪವರ್ಫುಲ್ ಆಗಿರೋ ಬಂದು ಒಂದು 10 ನಿಮಿಷ ಮಾತಾಡಿದ್ರೆ ಆ ಸಭೆಗೂ ಗೌರವ ಇರುತ್ತೆ, ನಾವು ನೆನೆದಿರುವಂತ ಅವ್ರಿಗೂ ಗೌರವ ಇರುತ್ತೆ. ಇನ್ನೊಂದು ವಿಚಾರ ಶಿವರಾಮ್ ಸರ್ ಅವರೇ, ನೀವು ಎಷ್ಟು ನಿಮಿಷ ಕೊಡ್ತೀರಾ ಅದಕ್ಕೆ ಏನ್ ಅನುಗುಣವಾಗಿ ಮಾತಾಡಬೇಕು ಅಷ್ಟೊಂದು ಮಾತ್ರ ಮಾತಾಡಕ್ಕೆ ಅನುಮತಿ ಮಾಡಿ. ಹೆಚ್ಚಿನ ವಿಷಯಗಳು ಬೇಡವೇ ಬೇಡ. ಇವತ್ತೇನು ರಾಜ್ಯಪಾಲರ ನಡೆ ಖಂಡಿಸಿ ನಾವೆಲ್ಲರೂ ಹೋರಾಟಕ್ಕೆ ಇಳಿದಿದ್ದೀವಿ. ಇವತ್ತು ರಾಜ್ಯಪಾಲರು ಏನು ಹಿಂದುಳಿದ ವರ್ಗಗಳ ಪ್ರಜಾಪ್ರಭುತ್ವವನ್ನು ಕಿತ್ತುಕೊಳ್ಳುವಂತ ಕಗ್ಗೊಲೆ ಮಾಡುವಂತ ಕೆಲಸ ಮಾಡ್ತಾರೆ. ಅದರ ವಿರುದ್ಧವಾಗಿ ನಾವೆಲ್ಲ ಹೋರಾಟಕ್ಕೆ ಇಳಿದಿದ್ದೀವಿ. ಆ ಹೋರಾಟಕ್ಕೆ ನಾವೆಲ್ಲರೂ ಸಹ ಬೆಂಬಲ ಕೊಟ್ಟಿದ್ದೀವಿ. ಮೊದಲಿಂದಲೂ ಸಹ ಈ ಸಂಘಟನೆಗಳೆಲ್ಲರೂ ಸೇರಿ ಆ ಸಂಘಟನೆಗೆ ನಾವು ಸಹ ಬೆಂಬಲ ಕೊಡ್ತೀವಿ. ನಾವು ಎಲ್ಲ ತರಹದ ಸಹಾಯಗಳನ್ನು ಸಹ ಮಾಡ್ತೀವಿ ಅಂತ ನಾನು ಮಾಡ್ತೀನಿ. ಇತ್ತು ಆ ಇನ್ಸುಲೇಷನ್ ಯಾವುದು ಅಂದರೆ ಸಂವಿಧಾನ. ನಮ್ಮ ದೇಶದ ಸಂವಿಧಾನ ನಮ್ಮ ಇಡೀ ಪ್ರಜಾಪ್ರಭುತ್ವವನ್ನ ಒಂದು ಇನ್ಸುಲೇಷನ್ ಮಾಡಿ, ಯಾವುದೇ ಆಘಾತ ಬರಬಾರದು ಅಂತ ಹೇಳಿ ಆಘಾತ ತಡೆಯುವಂತ ಶಕ್ತಿಯನ್ನ ಕೊಟ್ಟು. ಆದರೆ 2014ರಿಂದ 14ರವರೆಗೂ ಕೂಡ ಹಲವಾರು ಕಾನ್ಸ್ಟಿಟ್ಯೂಷನ್ ಡಿಸ್ಟರ್ಬೆನ್ಸ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಆದರೆ ಆ ಗಾಢತ್ವ ಸ್ವಲ್ಪ ಅಂದ್ರೆ ಪ್ರಜಾಪ್ರಭುತ್ವದ ಗಾಢತ್ವ ಅದು ಕಡಿಮೆ ಆಗ್ತಾ ಬಂತು. ಆದರೆ 2014ರ ನಂತರ ಬಂದಂತಹ ಪ್ರಭುತ್ವ ಏನಿದೆ, ಈ ಪ್ರಜಾಪ್ರಭುತ್ವವನ್ನು ಅಲ್ಪ ಗಾಢತ್ವದ ಪ್ರಜಾಪ್ರಭುತ್ವಕ್ಕೆ ತಗೊಂಡು ಹೋಗ್ತಾ ಇರುವಂತದ್ದನ್ನು ಗಮನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಈ ಜನತೆಗೆ, ಈ ದೇಶದ ಜನ ಯಾರಿದ್ದಾರೆ, ನಾವು ಈ ದೇಶದ ಜನತೆ ಅಂತ ನಾವೇ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಈ ದೇಶದ ಜನತೆಗೆ ಪ್ರಭುತ್ವದ ಜೊತೆ ಒಂದು ಮುಕ್ತವಾದಂತಹ ಸಂವಾದ ಮಾಡುವಂತ ಅವಕಾಶವನ್ನ ಇವತ್ತು ನಿರಾಕರಣೆ ಮಾಡಲಾಗ್ತಾ ಇರೋದು. ನಿರಾಕರಿಸಲಾಗ್ತಾರೆ, ಹೋರಾಟಗಳನ್ನ ನಿರ್ದಯವಾಗಿ ಹಚ್ಚಲಿಕ್ಕಾಗ್ತಾರೆ. ರೈತ ಹೋರಾಟ, ಕಾರ್ಮಿಕ ಹೋರಾಟ ಮತ್ತು ಯಾವುದೇ ಜನಪರ ಹೋರಾಟಗಳನ್ನ, ಆ ಎಲ್ಲ ಹೋರಾಟಗಳಿಗಿರುವಂತಹ ಆ ಒಂದು ಓರಿಯೆಂಟೇಷನ್ ಏನಿದೆ, ಸಂವಿಧಾನ ಪರವಾದಂತಹ ಓರಿಯೆಂಟೇಷನ್ ಅನ್ನ ಗಮನ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಈ ಪ್ರಭುತ್ವಗಳು ಕೆಲಸ ಮಾಡ್ತಾ ಇರುವಂತದ್ದು. ಮತ್ತೆ ಹಾಗೆ ನಮ್ಮ ಚುನಾವಣೆಗಳಲ್ಲಿ ಇವತ್ತು ಏನು ದೊಡ್ಡ ಮಟ್ಟದ ಹಣಕಾಸಿನ ವಹಿವಾಟು ನಡೀತಾ ಇರುವಂತಹದ್ದು, ಮತ್ತೆ ಚುನಾವಣಾ ಆಯೋಗ ಅನ್ನುವಂತಹ ಒಂದು ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆ, ಒಂದು ಕಾನ್ಸ್ಟಿಟ್ಯೂಷನಲ್ ಆಟೋನಮಸ್ ಇನ್ಸ್ಟಿಟ್ಯೂಷನ್, ಅದು ಇವತ್ತು ತನ್ನ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ
ಚುನಾವಣೆಗಳು ಕೂಡ ಇವತ್ತು ನಿಜವಾದಂತಹ ಜನರ ರಾಜಕೀಯ ಪ್ರತಿಧ್ವನಿಯನ್ನ ಬಿಂಬಿಸ್ತಾ ಇರುವಂತಹ. ಹೀಗಾಗಿ ಸವಕಳಿ ಆಗ್ತಾ ಇರುವಂತಹ ಪ್ರಜಾತಾಂತ್ರಿಕ ಪ್ರಕ್ರಿಯೆಗಳು, ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರೆಟಿಕ್ ಪ್ರಾಸೆಸ್ಗಳೇನಿದೆ ಅವು ಇವತ್ತು ಹೆಚ್ಚು ದುರ್ಬಲವಾಗುತ್ತದೆ. ಮತ್ತೆ ನಾವು ಗಮನಿಸಬೇಕಾಗ್ತದೆ, ಈ ದೇಶದಲ್ಲಿ ಮೊದಲ ಬಾರಿ ಜನಪರವಾಗಿ ಆಯ್ಕೆಯಾದಂತಹ ಪ್ರಜಾಸತ್ತಾತ್ಮಕ ಆಯ್ಕೆಯಾದಂತಹ ಒಂದು ರಾಜ್ಯ ಸರ್ಕಾರವನ್ನ ವಜಾ ಮಾಡಲಾಗ್ತದೆ. ಅಲ್ಲಿಂದ ಈ ಪ್ರಕ್ರಿಯೆ ಪ್ರಾರಂಭವಾಗ್ತದೆ. ಅಂತಂದ್ರೆ ಅಲ್ಪಗಾಡತ್ವದ ಪ್ರಜಾಪ್ರಭುತ್ವ ಮತ್ತೆ ಪ್ರಜಾತಾಂತ್ರಿಕ ಮೌಲ್ಯಗಳ ದೌರ್ಬಲ್ಯೀಕರಣ ಏನಿದೆ ಆ ಪ್ರಕ್ರಿಯೆ ಪ್ರಾರಂಭವಾದದ್ದು ಕೇರಳದಲ್ಲಿ ಆಯ್ಕೆಯಾದಂತಹ ENS ಸರ್ಕಾರವನ್ನ ವಜಾ ಮಾಡಿದಂತಹ ಸಂದರ್ಭದಿಂದ ಪ್ರಾರಂಭವಾಗಿದೆ. ಆಮೇಲೆ ನಮ್ಮ ದೇಶದಲ್ಲಿ ರಾಜ್ಯಪಾಲರ ನೇಮಕಾತಿ ಹೇಗಾಗ್ತದೆ, ಗವರ್ನರ್ಸ್ ಅಪಾಯಿಂಟ್ಮೆಂಟ್ ಹೇಗಾಗ್ತದೆ, ಅದು ಒಂದು ರಾಜಕೀಯ ನೇಮಕಾತಿ ಇದೆ. ಆಳುವಂತಹ ಕೇಂದ್ರ ಸರ್ಕಾರ ತನ್ನ ತಲೆಮಾಸಿದ ನಾಯಕರಿಗೆ ಒಂದು ಪುನರ್ವಸತಿಯನ್ನ ಕಲ್ಪಿಸೋದಕ್ಕೆ ಈ ರಾಜ್ಯಪಾಲ ಹುದ್ದೆಯನ್ನ ನೇಮಕಾತಿಯನ್ನು ಮಾಡ್ತಾ ಇರೋದು. ಅಂದ್ರೆ ಅವ್ರು ಎಲ್ಲಿಗೂ ಕೂಡ ತಮ್ಮದೇ ಆದಂತಹ ಒಂದು ಸೈದ್ಧಾಂತಿಕ ಓರಿಯಂಟೇಷನ್ ಇರ್ತದೆ, ಒಂದು ಪೂರ್ವಾಶ್ರಮದ ಹಿನ್ನೆಲೆ ಇರ್ತದೆ. ಹೀಗಾಗಿ ಕೇಂದ್ರ ಸರ್ಕಾರ ಬಯಸುವಂತಹದನ್ನ ರಾಜ್ಯಗಳಲ್ಲಿ ಒಂದು ಗೊಂದಲವನ್ನ ಸೃಷ್ಟಿ ಮಾಡೋದಕ್ಕೆ ಈ ರಾಜ್ಯಪಾಲರ ಭವನಗಳನ್ನ ಬಳಕೆ ಮಾಡಲಾಗ್ತಿರುವಂತ ಗಮನಿಸ್ತಾ ಇದ್ದೇವೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ಆಗ್ತಾ ಇದೆ. ಅಂದ್ರೆ ಒಂದು ದೇಶದ ಪ್ರಜಾತಾಂತ್ರಿಕ ವ್ಯವಸ್ಥೆ ಮೇಲೆ ಸಂವಿಧಾನ ವಿರೋಧಿಗಳಿಂದ ಆಗ್ತಾ ಇರುವಂತಹ ಒಂದು ನಿರ್ಭರ ದಾಳಿ. ಆ ದಾಳಿಯನ್ನು ನಾವು ಖಂಡಿಸಲೇಬೇಕಾಗ್ತದೆ, ಎದುರಿಸಲೇಬೇಕಾಗ್ತದೆ. ಮತ್ತೆ ಪ್ರೊಫೆಸರ್ ಐಜಾಜ್ ಅಹಮದ್ ಹೇಳ್ತಾರೆ, ಈ ಎಲ್ಲ ಸಂವಿಧಾನ ಪರ ಸಂವಿಧಾನ ವಿರೋಧಿ ಇರುವಂತಹ ಸಂಘರ್ಷ ಕಳೆದ 10 ವರ್ಷದಿಂದ ಈ ದೇಶದಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆದ್ರೆ ಅನ್ಫಾರ್ಚುನೇಟ್ಲಿ ಅದು ಚುನಾವಣೆಗಳಲ್ಲಿ ಒಂದು ಜನಪರ ಆಶಯವಾಗಿ ಅಭಿಪ್ರಾಯವಾಗಿ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದು ಒಂದು ದುರಂತ. ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಪ್ರಜಾತಾಂತ್ರಿಕ ವ್ಯವಸ್ಥೆಗಳಾಗ್ತಾ ಇರುವಂತಹ ಈ ಒಂದು ಅಸಂವಿಧಾನಿಕ ದಾಳಿ ಮತ್ತೆ ಈ ದಾಳಿಯನ್ನ ಮಾಡಲಿಕ್ಕೆ ಬಳಕೆ ಮಾಡಿಕೊಳ್ತಾ ಇರುವಂತಹ ಈ ಸೈನಿಕರೇನಿದ್ದಾರೆ, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಧಿಕಾರವನ್ನ ಹೊಂದಿ ಸಂವಿಧಾನವನ್ನ ಜಾರಿ ಮಾಡಬೇಕಾದ ಸಂವಿಧಾನಿಕ ಮೌಲ್ಯಗಳನ್ನ ಜಾರಿ ಮಾಡಲೇಬೇಕಾದಂತಹ ಒಂದು ಅವಶ್ಯಕ ಹುದ್ದೆನಲ್ಲಿದ್ದಾರೆ. ಅವರು ಎಲ್ಲರೂ ಕೂಡ ಆ ಹುದ್ದೆ ನಿಭಾಯಿಸಲಾಗ್ದೇನೆ ಒಂದು ರಾಜಕೀಯ ಪಕ್ಷದ ವಕ್ತಾರರಂತೆ ಇವತ್ತು ವರ್ತಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದಾರೆ. ಹೀಗಾಗಿ ಒಂದು ಪ್ರಜಾಸತ್ತೆ ಮೇಲೆ ಆಗ್ತಾ ಇರುವಂತಹ ದಾಳಿ, ಜನರ ಆಶೋತ್ತರಗಳಿಗೆ ಬಲಿಯಾಗ್ತಾ ಇರುವಂತಹ ಪ್ರಭುತ್ವ ಮತ್ತೆ ಜನರ ಹೋರಾಟಗಳನ್ನು ಗಮನ ಮಾಡುವಂತಹ ಒಂದು ದಬ್ಬಾಳಿಕೆ ಮತ್ತೆ ಸಂವಿಧಾನವನ್ನ ಅತ್ಯಂತ ನಿರ್ಲಜ್ಜವಾಗಿ ನಿರ್ಲಕ್ಷ್ಯವಾಗಿ ತೆಗೆದು ಪಕ್ಕಕ್ಕಿಟ್ಟಿರುವಂತಹ ಇವೆಲ್ಲವೂ ಕೂಡ ಇವತ್ತು ನಾವು ನಮ್ಮ ರಾಜ್ಯದ ರಾಜಕಾರಣದಲ್ಲಿ ನಮ್ಮ ಕನ್ನಡನ್ನು ನೋಡ್ತಾ ಇದ್ದೇವೆ. ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ಮತ್ತೆ ಅವರ ಆಯ್ಕೆಯಾದಂತಹ ಪ್ರಜಾಸತ್ತಾತ್ಮಕ ಸರ್ಕಾರವನ್ನ ದುರ್ಬಲ ಮಾಡುವಂತಹ ನಿಟ್ಟಿನಲ್ಲಿ ಏನೋ ಒಂದು ಪ್ರಯತ್ನಗಳು ಆಗ್ತಾ ಇರೋದನ್ನು ನಾವು ಖಂಡಿಸಲೇಬೇಕಾಗ್ತದೆ. ಅದರ ವಿರುದ್ಧ ಒಂದು ಜನಾಭಿಪ್ರಾಯವನ್ನು ನಾವು ಸಂಘಟಿಸಬೇಕಾಗ್ತದೆ. ಜನ ಚಳವಳಿಗಳು ಮಾತ್ರ ಸಂವಿಧಾನವನ್ನು ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಈ ಹೋರಾಟಗಳಿಗೆ ಯಾವುದೇ ಒಂದು ರಾಜಕೀಯ ಓರಿಯಂಟೇಷನ್ ಇರಬಾರ್ದು, ಅದು ಒಂದು ಜನ ಚಳವಳಿಯಾಗೇನೆ ಬರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನೊಂದು ಕಾರ್ಯಕ್ರಮವನ್ನು ನಿರ್ಧಾರ ಮಾಡಿದ್ದೀವಿ ಇಲ್ಲಿ, ಅದನ್ನು ಜಾರಿ ಮಾಡಲಿಕ್ಕೆ ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗುವಂತ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಒಪ್ಪಿಗೆ